ಸದಾಶಿವನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗ್ತಾ ಇದೆ. ಎರಡೂ ಕಡೆ ರಸ್ತೆಯ ಎರಡೂ ಕಡೆ ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಎಸ್.ಎಂ. ಕೃಷ್ಣ ಅಂತಿಮ ದರ್ಶನಕ್ಕೆ ಹಲವು ಗಣ್ಯರ ಆಗಮನ ಆಗುತ್ತೆ. ಹಾಗಾಗಿ ಅವರ ನಿವಾಸದಲ್ಲೇ ಕೆಲ ಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಎಲ್ಲ ವಿವಿಐಪಿಗಳ ಆಗಮನ ಆಗೋದ್ರಿಂದ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗುತ್ತೆ. ಅವರೆಲ್ಲ ಅಂತಿಮ ದರ್ಶನ ಪಡೆದುಕೊಂಡ ಬಳಿಕವೇ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗುತ್ತೆ ಅನ್ಸುತ್ತೆ ಸರ್ಕಾರದ ಕಡೆಯಿಂದ. ಸದ್ಯಕ್ಕಂತೂ ಅವರ ನಿವಾಸದಲ್ಲಿ ಸಿದ್ಧತೆಗಳಾಗ್ತಾ ಇದೆ ಅಂತಿಮ ದರ್ಶನಕ್ಕೆ. ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಮೋಸ್ಟ್ಲಿ ಅಧಿವೇಶನ ಇಲ್ಲ ಅಂದಿದ್ರೆ ಎಲ್ಲ ನಾಯಕರು ಇಲ್ಲೇ ಇರ್ತಾ ಇದ್ರು, ತತ್ಕ್ಷಣಕ್ಕೆ ಅವ್ರ ನಿವಾಸಕ್ಕೆ ಬಂದ್ಬಿಡ್ತಿದ್ರು. ಬಟ್ ಈಗ ಅಧಿವೇಶನ ಆಗ್ತಾ ಇರೋದ್ರಿಂದ ಬೆಳಗಾವಿಯಲ್ಲಿದ್ದಾರೆ. ಬೆಳಗಿನ ಜಾವ ಈ ಸುದ್ದಿ ಬಂದಿರೋದ್ರಿಂದ ಶಾಕಿಂಗಲ್ಲೇ ಬಹುತೇಕ ನಾಯಕರು ಅಲ್ಲಿಂದ ವಾಪಸ್ ಆಗ್ತಿದ್ದಾರೆ ಬೆಂಗಳೂರಿನ ಕಡೆಗೆ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನ ಪಡೆದುಕೊಳ್ಬೇಕು ಅಂತ. ಯಾಕಂದರೆ ಸರ್ಕಾರನೇ ಬೆಳಗಾವಿಯಲ್ಲಿ ಬೀಡುಬಿಟ್ಟಿದೆ. ಸರ್ಕಾರ ಇಲ್ಲಿ ಬಂದ್ರೇ ಕೊನೆಯ ಕ್ಷಣಗಳು, ಅಂತ್ಯಕ್ರಿಯೆಯ ನಿರ್ಧಾರಗಳಿರಬಹುದು, ಜೊತೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರಬಹುದು, ಅದೆಲ್ಲವನ್ನ ಕೂಡ ಸರ್ಕಾರ ಡಿಸೈಡ್ ಮಾಡುತ್ತೆ ಕುಟುಂಬಸ್ಥರ ಜೊತೆಗೆ ಮಾತನಾಡಿ. ಹಾಗಾಗಿ ಅವರು ಬರಬೇಕು ಗಣ್ಯಾತಿ ಗಣ್ಯರು. ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳು ಎಸ್.ಎಂ. ಕೃಷ್ಣ ಅವರ ನಿವಾಸದಲ್ಲೂ ಕೂಡ ಆಗ್ತಾ ಇರೋದನ್ನ ದೃಶ್ಯಗಳ ಸಮೇತ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಡಿ.ಸಿ.ಎಂ. ಈಶ್ವರಪ್ಪನವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಈಶ್ವರಪ್ಪನವರೇ ನಮಸ್ತೆ. ಎಸ್.ಎಂ. ಕೃಷ್ಣ ಅವರ ಅಗಲಿಕೆ ದೊಡ್ಡ ಮಟ್ಟದ ನೋವು, ಹೇಗೆ ನೆನಪು ಮಾಡ್ಕೊಳ್ತೀರಿ ಸರ್? ಎಸ್.ಎಂ. ಕೃಷ್ಣರವರು ಒಬ್ಬ ದೊಡ್ಡ ಚಿಂತಕರು. ರಾಷ್ಟ್ರ ಮಟ್ಟದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಬೆಳವಣಿಗೆಯನ್ನು ಗಮನಿಸ್ತಾ ಕೊನೆಗೆ ಅವರು ರಾಷ್ಟ್ರೀಯತೆ, ಹಿಂದುತ್ವ, ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಒಪ್ಪಿ ಬಂದಿದ್ದು ಅಂತ ಚಿಂತಕರ ಯೋಚನೆ ಸರಿ ಇದೆ ಅಂತ ನಮ್ಗೆಲ್ಲ ಅನಿಸ್ತು. ನಾನು ಮೊದಲನೇ ಬಾರಿ ಶಾಸಕನಾದಾಗ ಎಸ್.ಎಂ. ಕೃಷ್ಣರವರು ಸಭಾಧ್ಯಕ್ಷರಾಗಿದ್ರು. ಸಭಾಧ್ಯಕ್ಷರಾದಂತ ಸಂದರ್ಭದಲ್ಲಿ ನಾನಿನ್ನು ವಿಧಾನಸೌಧದಲ್ಲಿ ಹೇಗ್ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು ಅನ್ನೋಂತ ಕಲ್ಪನೆ ಕೂಡ ನನಗೆ ಇರ್ಲಿಲ್ಲ. ಮೋಸ್ಟ್ಲಿ ಈಶ್ವರಪ್ಪನವರು 1989 ಆ ದಿನಗಳು ಅಂದ್ರೆ ಅವರು ಸ್ಪೀಕರ್ ಆಗಿದ್ದು 89 ನಾನು ನೇರ ಮೊದಲನೇ ದಿನನೇ ಅವರು ಸ್ಪೀಕರ್ ಆದ ದಿನ ಅವ್ರಿಗೆ ಅಭಿನಂದನೆ ಸಲ್ಲಿಸೋದಕ್ಕೋಸ್ಕರ ಅವ್ರ ಚೇಂಬರ್ಗೆ ಹೋಗಿ ನನ್ ಪರಿಚಯ ಮಾಡ್ಕೊಂಡೆ. ನಾನು ಬಹಳ ಸಂತೋಷ ಪಟ್ರು. ಹೂನಪ್ಪ, ಶಿವಮೊಗ್ಗದಿಂದ ಗೆದ್ದು ಬಂದಿದ್ಯಾ, ತುಂಬಾ ಸಂತೋಷ, ನೀನ್ ಒಳ್ಳೆ ಕೆಲಸ ಮಾಡು ಅಂದ್ರು. ನಾನು ಅವ್ರು ಮಾತಾಡಿದಾಗ ಒಬ್ಬ ಪಕ್ಷಾತೀತ ನಾಯಕ ಅನ್ನೋದು ಅನ್ಸಿ ನನಗೂ ಕೂಡ ಎಲ್ಲಾ ಪಕ್ಷದ ಜೊತೆಗೂ ಕೂಡ ಹೊಂದ್ಕೋಬೇಕು ಅನ್ನಂತ ಮಾರ್ಗದರ್ಶನ ಮಾಡಿದಂತ ವ್ಯಕ್ತಿ ಎಸ್.ಎಂ. ಕೃಷ್ಣರವರು. ಎಲ್ಲಾ ವಿಚಾರದಲ್ಲೂ ನಾನು ಅವ್ರ ಹತ್ರ ಹೋಗ್ತಾ ಇದ್ದೆ. ಏನ್ ಪ್ರಶ್ನೆಗಳು ಕೇಳಬೇಕು, 0 ಅವರಲ್ಲಿ ಏನ್ ಮಾತಾಡಬೇಕು ಅಂತ ಹೇಳಿದಾಗ ನಿಜಕ್ಕೂ ಬೆಂತಟ್ಟಿ ಹೀಗ್ ಮಾಡು ಅಂತ ಒಂದು ಗುರು ಸ್ವರೂಪದಲ್ಲಿ ನನಗೆ ಮಾರ್ಗದರ್ಶನ ಮಾಡ್ಕೊತಾ ಬಂದ್ರು. ನನಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ, ನನಗೆ ಬೇರೆ ಪಕ್ಷದವ್ರ ಜೊತೆ ಈ ರೀತಿ ಹೊಂದ್ಕೊಳಕ್ ಸಾಧ್ಯವಾ ಒಬ್ಬ ರಾಜಕಾರಣಿ ಅಂತ ತೋರ್ಸ್ಕೊಟ್ಟವ್ರು ಅವ್ರು. ಎಲ್ಲಾ ಪಕ್ಷದವ್ರ ಜೊತೆಗೆ ಸ್ನೇಹ ಇಟ್ಕೋಬೇಕು ಅಂತ. ಅದಾದ ನಂತರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆನೂ ಕೂಡ ಅವ್ರ ಹತ್ರ ನಾನು ಪ್ರಸ್ತಾಪ ಮಾಡ್ತಿದ್ದೆ. ಅವ್ರು ಹೇಳಿದ್ರು, ನಿಮ್ಮೂರ್ ಏನೇನ್ ಬೇಕು ಅಂತ ಒಂದು ಪಟ್ಟಿ ಮಾಡ್ಕೋ, ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಒಂದ್ ಪತ್ರ ಹಿಡ್ಕೊಂಡು ನೇರ ತಗೊಂಡು ಕೊಡು. ಅವ್ರು ನನ್ಗೆ ಮಾರ್ಗದರ್ಶನ ಮಾಡಿದ್ದು, ನೇರ ತಗೊಂಡು ಕೊಡು. ಮತ್ತೆ ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು ಪ್ರಶ್ನೆ ಕೇಳ್ಬೇಕಾ ಪ್ರಶ್ನೆ ಕೇಳು, ಬೇರೆ ಬೇರೆ ರೂಪದಲ್ಲಿ ಮಾತಾಡ್ಬೇಕಾ ಬೇರೆ ಬೇರೆ ರೂಪದಲ್ಲಿ ಮಾತಾಡು. ಒಟ್ಟಾರೆ ನಿನ್ ಕ್ಷೇತ್ರದ ಅಭಿವೃದ್ಧಿ ಏನೇನ್ ಮಾಡ್ಬೇಕು ಮಾಡು ಅಂತ ತೋರಿಸ್ಕೊಂಡಂತ ವ್ಯಕ್ತಿ ಆತ. ನಾನು ಇವತ್ತು ಎಸ್.ಎಂ. ಕೃಷ್ಣರವರು ಇಲ್ಲ ಅಂತ ಕೇಳ್ತಿದ್ದಂಗೆನೆ ನನ್ನ ಒಬ್ಬ ಗುರುನೇ ಕಳ್ಕೊಂಡೆ, ತಂದೆನೇ ಕಳ್ಕೊಂಡೆ ಅನ್ನಷ್ಟು ನೋವು ನನಗೆ ಆಗ್ತಾ ಇದೆ. ಯಾಕಂತಂದ್ರೆ ವೈಚಾರಿಕವಾಗಿ ಅವರು ಪ್ರಾರಂಭದಿಂದನೂ ಕೂಡ ಕಾಂಗ್ರೆಸ್ ನಲ್ಲಿ ಇದ್ರು ಕೂಡ ಯಾವುದೇ ರೂಪದಲ್ಲೂ ಕೂಡ ಅವರು ಪಕ್ಷ ನೋಡ್ಲಿಲ್ಲ. ಕೊನೆಗೆ ರಾಷ್ಟ್ರೀಯ ವಿಚಾರಗಳಿಗೆ, ಹಿಂದುತ್ವದ ವಿಚಾರಕ್ಕೆ ನರೇಂದ್ರ ಮೋದಿ ನೇತೃತ್ವವನ್ನು ಒಪ್ಪಿ ಬಿಜೆಪಿ ಬಂದಿದ್ದು ಇದಕ್ಕೂ ಸಂತೋಷ. ಆನಂತರನು ಅವ್ರ ಹತ್ರ ಹೋಗಿದ್ದೆ ನಾನು. ಬಹಳ ಲೇಟ್ ಆಗಿ ಬಂದಿರ್ತಾರಂತ ನಕ್ಕರವ್ರು. ಎಲ್ಲದಕ್ಕೂ ಕೂಡ ಕಾಲ ಕೂಡ್ ಬರ್ಬೇಕಪ್ಪ, ಒಳ್ಳೇದಾಗ್ಲಿ, ನಿಮ್ ಜೊತೆ ನಾನು ಬಂದ್ಬಿಟ್ನಲ್ಲ ಅನ್ನೋಂತ ಮಾತನ್ನ ಅವ್ರು ಹೇಳಿದಾಗ ಎಷ್ಟು ಸಂತೋಷ ಆಯ್ತು ಅಂದ್ರೆ ಅಷ್ಟಿಷ್ಟಲ್ಲ. ಎಸ್.ಎಂ. ಕೃಷ್ಣರವರು ಎಲ್ಲ ಯುವಕರು ಕೂಡ ಮಾರ್ಗದರ್ಶಕರು, ಎಲ್ಲ ರಾಜಕಾರಣಿಗಳು ಕೂಡ ಆದರ್ಶ.
ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ರಖ್ಯಾತಿ ಆಗಿದ್ರು. ಯಾಕಂತಂದ್ರೆ ವಿದೇಶಾಂಗ ಸಚಿವರು ಕೂಡ ಆಗಿದ್ರು ಅವರು. ಇಂಥ ಒಬ್ಬ ವ್ಯಕ್ತಿ ಇವತ್ತು ಕಳ್ಕೊಂಡಿದ್ದು ನಮ್ಮ ದೇಶಕ್ಕೆ ದೊಡ್ಡ ನಷ್ಟ. ಹೌದು, ನಮ್ಮ ದೇಶಕ್ಕೆ ದೊಡ್ಡ ನಷ್ಟ. ಯಾಕೆಂತಂದ್ರೆ ನಾವು ಯಾರೇ ಸತ್ರು ಕೂಡ ರಾಷ್ಟ್ರೀಯ ನಷ್ಟ ಅದು ಇದು ಅಂತ ಹೇಳ್ತೀವಿ ನಾವು, ಇಲ್ಲ ಅಂತಲ್ಲ. ಹೌದು, ಆದ್ರೆ ಇದು ಬರೀ ಗಂಟ್ಲಲ್ಲಿ ಹೇಳೋದಲ್ಲ, ನಾನು ಹೃದಯಾಂತರಾಳದಿಂದ ಹೇಳ್ತಾ ಇದ್ದೇನೆ. ನಮ್ಮ ದೇಶ ದೊಡ್ಡ ನಷ್ಟ ಇವತ್ತು ಎಸ್.ಎಂ. ಕೃಷ್ಣ ಅವರನ್ನು ಕಳ್ಕೊಂಡ ತಕ್ಷಣ ಆಗಿದೆ. ಎಲ್ಲ ವರ್ಗದ ಜನಕ್ಕೆ ಅವ್ರು ಎಲ್ಲೂ ಕೂಡ ಜಾತಿಯನ್ನು ತರಲೇ ಇಲ್ಲ. ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭ ಇರ್ಬೋದು, ವಿದೇಶಾಂಗ ಸಚಿವರಾಗಿದ್ದಂತ ಸಂದರ್ಭ ಇರ್ಬೋದು, ಸಭಾಧ್ಯಕ್ಷರಾಗಿದ್ದಂತ ಸಂದರ್ಭ ಇರ್ಬೋದು, ಎಂದೆಂದೂ ಕೂಡ ಅವ್ರ ಜಾತಿ ತರಲಿಲ್ಲ. ಯಾಕಂದ್ರೆ ಇವತ್ತು ರಾಜಕಾರಣದಲ್ಲಿ ಎಲ್ಲೋದ್ರೂ ಬರೀ ಜಾತಿ 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 ಅಸಹ್ಯ ಹುಟ್ಟಿದೆ. ಆದ್ರೆ ಎಸ್.ಎಂ. ಕೃಷ್ಣ ನಮ್ಮ ಜೀವನದಲ್ಲಿ, ಯಾಕೆಂದ್ರೆ ನಾನು ಮೊದಲನೇ ಬಾರಿ ಹೋದ ನೀನ್ ಯಾವ ಜಾತಿ ಅಂತ ನನಗೆ ಕೇಳಲಿಲ್ಲ ಅವರು. ನಾನು ಒಬ್ಬ ಯುವಕ, ಏನಪ್ಪ ಶಿವಮೊಗ್ಗದಲ್ಲಿ ಅಂತ ಕ್ಷೇತ್ರ ನಿಮ್ಗೆ ಗೆದ್ದು ಬಂದಿರೋ ತುಂಬಾ ಆಶ್ಚರ್ಯ ಅಂತಂದ್ರೆ ಯಾಕೆ ಯಾವಾಗ್ಲೂ ಕೂಡ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ಸೇ ಗೆದ್ಕೊಂತ ಬರ್ತಾ ಇತ್ತು. ಜೊತೆಗೆ ಯಾವಾಗಲೂ ಬ್ರಾಹ್ಮಣರೇ ಗೆದ್ಕೊಂಡ್ ಬರ್ತಾ ಇದ್ರು. ಒಬ್ಬ ಹಿಂದುಳಿದ ವರ್ಗದ ನೀನು ಅಲ್ಲಿ ಹೆಂಗ್ ಗೆದ್ದೆ ಅಂದ್ರು, ಕೇಳಿದ್ರು ನಂಗೆ ಅವರು. ಇಲ್ಲ ಸರ್, ನಮ್ಮೂರಲ್ಲಿ ಸಂಘಟನೆ ಬಹಳ ಮುಖ್ಯ, ನಮ್ಮೂರಲ್ಲಿ ಜಾತಿ ನೋಡೋದಿಲ್ಲ, ಎಲ್ರೂ ಕೂಡ ಹಿಂದುತ್ವನೇ ನಮ್ಮೂರಲ್ಲಿ ನೋಡ್ತಾರೆ ಅಂತ ಹೇಳಿದಾಗ ಬಹಳ ಸಂತೋಷ ಪಟ್ರು. ಇಲ್ಲಪ್ಪ ಇದನ್ನೇ ಮುಂದುವರ್ಸ್ಕೊಂಡು ಹೋಗಿ ನೀನು, ಯಾವ ಕಾರಣಕ್ಕೂ ಜಾತಿ ಗೀತಿ ಮಾಡಕ್ ಹೋಗ್ಬೇಡ ಅಂತ ಅವ್ರು ಅವತ್ತು ಹೇಳಿದಂಗೆ ಇವತ್ತಿಗೂ ನೆನಪಿದೆ. ಒಬ್ಬ ಮಾದರಿ ರಾಜಕಾರಣಿ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಈಶ್ವರಪ್ಪನವ್ರು. ಸರ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಮೋಸ್ಟ್ಲಿ ಈ ಕ್ಲೀನ್ ಹ್ಯಾಂಡ್ ಕ್ಲೀನ್ ಇಮೇಜ್ ಅಂತೆಲ್ಲ ಹೇಳ್ತೀವಲ್ಲ, ಈಗಿನ ರಾಜಕಾರಣಿಗಳಿಗೆ ಸಲ್ಲುತ್ತಾ ಇಲ್ಲೋ ಗೊತ್ತಿಲ್ಲ ಸರ್, ಬಟ್ ಎಸ್.ಎಂ. ಕೃಷ್ಣ ಅವ್ರು ಮುಂಚೂಣಿಯಲ್ಲಿ ನಿಲ್ತಾರೆ ಅಂತ ಆ ವಿಷಯದಲ್ಲೂ ಕೂಡ. ಇಲ್ಲ, ನಾನು ಅದಕ್ಕೆ ಹೇಳ್ತೀನಲ್ಲ, ಅವ್ರು ಮಾರ್ಗದರ್ಶನ ಮಾಡ್ತಾ ಇರೋಂತ ಸಂದರ್ಭದಲ್ಲಿ ಹೇಗೆ ಶಿವಮೊಗ್ಗ ಅಭಿವೃದ್ಧಿ ಮಾಡ್ಬೇಕು, ರಾಜ್ಯಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಅವ್ರ ಮೊದಲನೇ ಬಾರಿ ನನ್ಗೆ ಹೇಳ್ಕೊಟ್ಟಂತ ಪಾಠ. ನಾನ್ ಮಂತ್ರಿ ಆದಾಗ, ನಾನು ಉಪಮುಖ್ಯಮಂತ್ರಿ ಆದಾಗ ಯಾವಾಗ್ಲೂ ಅವ್ರು ನೆನ್ಪು ಮಾಡ್ಕೋತಾ ಇದ್ದೆ. ನಮ್ಮ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೆ ನಾನು ಯಾವತ್ತೂ ಕೂಡ, ನೋಡಿ ನಿಮಗೆ ಎಷ್ಟ್ ದಿನ ಅವಕಾಶ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಸಿಕ್ಕಂತ ಅವಕಾಶ ಯೋಜನೆಗಳ ಮುಖಾಂತರ ಜಾರಿಗೆ ತಂದು ರಾಜ್ಯನ ಅಭಿವೃದ್ಧಿ ಮಾಡಿ. ಇದನ್ನ ಅವ್ರಿಗೆ ತುಂಬಾ ಹೇಳ್ತಾ ಇದ್ದೆ. ನಿಜಕ್ಕೂ ಕೂಡ ಅವರು ಅದೇ ರೀತಿ ಮಾಡ್ತಾ ಇದ್ರು, ಅಧಿಕಾರಿಗಳು ಕೂಡ ಹಾಗೆ ಮಾಡ್ತಿದ್ರು. ಒಳ್ಳೆ ಮಾತಲ್ಲಿ ಯಾರ ಜೊತೆ ಮಾತಾಡಿದ್ರು ಕೂಡ ಸ್ನೇಹದಿಂದ ಅಭಿವೃದ್ಧಿ ಮಾಡೋ ದಿಕ್ಕಿನಲ್ಲಿ ಆಗ್ತಾನ ಭಯ ಹುಟ್ಟು ಮಾಡ್ಬೇಕು ಅನ್ನೋದನ್ನ ಅಲ್ಲ. ಇದನ್ನ ಎಸ್.ಎಂ. ಕೃಷ್ಣ ಅವ್ರ ಮುಖಾಂತರ ನಾನು ಕಂಡೆ. ಎಸ್.ಎಂ. ಕೃಷ್ಣ ಅವರವರು ಒಬ್ಬ ರೈತನ ಮಗ ಆದ್ರೂ ಕೂಡ ITBT ಅವ್ರು ಹೆಚ್ಚಿನ ಒತ್ತು ಕೊಟ್ಟಿದ್ದು ನಮ್ಗೆ ಇನ್ನೂ ನೆನಪಿದೆ. ಕರೆಕ್ಟ್. ಯಾಕೆಂತಂದ್ರೆ ಒಂದ್ ಕಡೆ ಒಬ್ಬ ಮಾದರಿ ರಾಜಕಾರಣಿಯಾಗಿ ಅದೇ ರೀತಿ ನಾಗರಿಕತೆ ಅಭಿವೃದ್ಧಿ ಮಾಡೋ ದಿಕ್ಕಿನಲ್ಲೂ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಮತ್ತೊಂದ್ ಕಡೆ ರೈತಾಪಿ ವರ್ಗ ಕೂಡ ಹೆಚ್ಚಿನ ಬೆಂಬಲ ಕೊಟ್ಕೊಂಡು ಬಂದಂತ ಒಬ್ಬ ಶ್ರೇಷ್ಠ ರಾಜಕಾರಣಿ. ಕರೆಕ್ಟ್. ಓಕೆ, ಈಶ್ವರಪ್ಪನವರು ಸರ್, ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಕ್ಕೆ, ಜೊತೆಗೆ ಎಸ್.ಎಂ. ಕೃಷ್ಣ ಅವರನ್ನು ಈ ರೀತಿ ನೆನಪು ಮಾಡ್ಕೊಳ್ಳೋದಕ್ಕೆ ಧನ್ಯವಾದಗಳು ತಮಗೆ. ನಾಳೆ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಅಂತಿಮ ವಿಧಿವಿಧಾನ ನೆರವೇರಿಸಲಾಗುತ್ತಂತೆ. ನಾಳೆ ಬೆಳಗ್ಗೆ